6-7 लोग अकेले कमा रहे हैं। देखिए मोनालिसा किस तरीके ಮೊನಾಲಿಸಾ ಅಂದಗಾರ್ತಿ, ನೋ ಡೌಟ್, ಅದರಲ್ಲಿ ಎರಡು ಮಾತೇ ಇಲ್ಲ. ಆಕೆಯ ಕಣ್ಣುಗಳು ಲೋಡೆಡ್ ಗನ್ನುಗಳನ್ನಬಹುದು ಅಥವಾ ನೀಲಿ ಬಣ್ಣದ ಸಮುದ್ರನೇ ಅಂತನ್ನಬಹುದು. ಅಷ್ಟೊಂದು ಸುಂದರವಾಗಿದೆ ಅವಳ ಕಣ್ಣುಗಳು. ಆದ್ರೆ ಈ ಕಾಡು ಮಲ್ಲಿಗೆ ಹೊಟ್ಟೆಪಾಡಿಗಾಗಿ ರುದ್ರಾಕ್ಷ ಮಾಡ್ತಿದ್ಲು. ಆದ್ರೀಗ ಆಕೆಯ ಸೌಂದರ್ಯವೇ ಆಕೆಯನ್ನ ಸಂಕಷ್ಟಕ್ಕೆ ದೂಡಿದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಕಾಲನೇ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗಿಂದ ಆಕೆ ಬೀದಿಗೆ ಬಂದ್ರೆ ಸಾಕು, ಫೋನುಗಳು, ಕ್ಯಾಮ್ರಾಗಳು ಆಕೆಯನ್ನ ಮುಕ್ಕಿ ತಿನ್ನುವುದಕ್ಕೆ ಹಸುದು ನಿಂತಂತೆ ಕಾಣ್ತಿವೆ. ಅದರಲ್ಲೂ ಇದೊಂದು ದೃಶ್ಯ ಆಕೆಯನ್ನ ಜನಪ್ರಿಯತೆಗೆ ಎಷ್ಟರ ಮಟ್ಟಿಗೆ ಸಮಸ್ಯೆಗೆ ದೂಡಿದೆ ಅನ್ನೋ ಸಾಕ್ಷಿ ನುಡಿಯುತ್ತಿದೆ. ನೀವೇ ನೋಡಿ. 6-7 लोग अकेले कमा रहे हैं। देखिए मोनालिसा किस तरीके ಮಹಾಕುಂಭದಲ್ಲಿ ರುದ್ರಾಕ್ಷ ಮಾಲೆಯನ್ನು ಮಾರಲು ಬಂದಂತಹ ಇಂದೂರಿನ ಹುಡುಗಿ ಮೊನಾಲಿಸಾ ಇದ್ದಕ್ಕಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಳು. ಆದ್ರೆ ಈ ಒಂದು ಪ್ರಸಿದ್ಧಿಯೇ ಅವಳ ಜೀವಕ್ಕೆ ಈಗ ಮುಳುವಾಗಿದೆ. ಕುಟುಂಬದ ಲಕ್ಷಾಂತರ ರೂಪಾಯಿ ಸಾಲವನ್ನ ತೀರಿಸಲು ತನ್ನ ತಂದೆಗೆ ಸಹಾಯ ಮಾಡಲೆಂದು ಮಹಾಕುಂಭ ಮೇಳಕ್ಕೆ ಮಾಲೆಯನ್ನ ಮಾರಲು ಬಂದ ಈ ಸುಂದರಿಯ ಕಥೆ ಈಗ ಚಿಂತಾಜನಕವಾಗಿದೆ. ಇದೇ ಕಾರಣ ಅವಳು ಈಗ ಪೊಲೀಸರ ಮೊರೆ ಕೂಡ ಹೋಗಿದ್ದಾಳೆ. ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಸಹಾಯವನ್ನ ಬೇಡುತ್ತಿದ್ದಾಳೆ. ತನ್ನನ್ನು ಹೇಗಾದರೂ ಮಾಡಿ ಈ ಸಂಕಷ್ಟದಿಂದ ಪಾರು ಮಾಡಿ, ನಾನು ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸುತ್ತಿದ್ದೇನೆ ಎಂದು ಪದೇ ಪದೇ ಬೇಡುತ್ತಿದ್ದಾಳೆ. ನನ್ನ ದುರಾದೃಷ್ಟ, ನನ್ನ ಅಂದವೇ, ನನ್ನ ಕಣ್ಣುಗಳೇ ನನಗೆ ಈಗ ದುಶ್ಮನಗಳಾಗಿವೆ. ಒಬ್ಬ ವ್ಯಕ್ತಿಯ ಸೌಂದರ್ಯ ಆ ವ್ಯಕ್ತಿಯ ಜೀವಕ್ಕೆ ಕುತ್ತಾಗುತ್ತದೆ ಅನ್ನುವ ಉದಾಹರಣೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಹೌದು ಸ್ನೇಹಿತರೆ, ಹೆಣ್ಣಿಗೆ ಸೌಂದರ್ಯ ಇದ್ರೆ ಒಂಥರ ಒಳ್ಳೆಯದು ಅಥವಾ ಅದು ಕೆಟ್ಟದ್ದು ಕೂಡ ಅನ್ನಬಹುದು. ಯಾಕಂದ್ರೆ ನೋಡುವರ ಕಣ್ಣುಗಳು ಆ ಹೆಣ್ಣನ್ನೇ ಕುಕ್ಕಿ ಕುಕ್ಕಿ ತಿನ್ನುವ ಹಾಗೆ ನೋಡ್ತಾನೆ ಇರ್ತವೆ. ಅಂತಹದೇ ಒಂದು ವಿಷಯ ನಡೆದಿದ್ದು ಈ ಕುಂಭಮೇಳದಲ್ಲಿ ಮೊನಾಲಿಸಾ ಜೊತೆ. ಅದಕ್ಕೆ ಅನ್ನೋದು ಸ್ನೇಹಿತರೆ, ಅಮೃತವು ಅತಿಯಾದ್ರೆ ವಿಷವಾಗುತ್ತದೆ ಅಂತ. ಇದೇ ನಡೆದಿದ್ದು ಈ ಕುಂಭಮೇಳದ ಸುಂದರಿ ಮೊನಾಲಿಸಾ ಜೊತೆ. ಮೊದಮೊದಲು ಖುಷಿಯಿಂದ ಸಂದರ್ಶನ ಕೊಡುತ್ತಿದ್ದ ಮೊನಾಲಿಸಾಗೆ ಈಗ ಬಂದವರೆಲ್ಲ ಸೆಲ್ಫಿಗೋಸ್ಕರ ಅವಳನ್ನ ಎಳೆದಾಡಿ ಬಡದಾಡಿ ಅವಳ ಜೀವಕ್ಕೆ ಕೂಡ ಧಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಸ್ನಾನ ಮಾಡೋ ಬದಲು ಈ ಹುಡುಗಿನ್ನೇ ಹುಡುಕೊಂಡು ಬರ್ತಿದ್ದಾರೆ ಅಂದ್ರೆ ನಗುವಂತಹ ಪರಿಸ್ಥಿತಿ ಉಂಟಾಗಿದೆ. ನಿಜಕ್ಕೂ ಕುಂಭಮೇಳ ನಡೆಯೋದು ಯಾತಕ್ಕಾಗಿ ಅನ್ನೋದೇ ಜನ ಮರೆತು ಬಿಟ್ಟಿದ್ದಾರೆ. ಪವಿತ್ರ ಸ್ನಾನಕ್ಕೆ ಬರುವಂತಹ ಜನರು ಎಲ್ಲವನ್ನ ಬಿಟ್ಟು ಈ ಹುಡುಗಿ ಹಿಂದೆ ಬೆನ್ನತ್ತಿದ್ದಾರೆ ಅಂದ್ರೆ ಆ ಕುಂಭಮೇಳದ ಪರಿಸ್ಥಿತಿ ಏನಾಗಬಾರದು. ಶಿವನೇ ಕಾಪಾಡಬೇಕು ಸ್ವಾಮಿ. ಅಷ್ಟೇ ಅಲ್ಲದೆ ಜನವರಿ 22, 2025 ನಡೆದ ಈ ಒಂದು ಘಟನೆಯಲ್ಲಿ 3 ಪುಡಾರಿಗಳು ಅವಳ ಜೊತೆ ಸೆಲ್ಫಿ ತೆಗೆದುಕೊಳ್ಳಬೇಕೆಂದು ಬಂದಾಗ ಅವಳ ಜೊತೆ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ. ಆ ಸಮಯದಲ್ಲಿ ಮೊನಾಲಿಸಾಳನ್ನ ಆ ಪುಡಾರಿಗಳಿಂದ ತಪ್ಪಿಸಲು ಬಂದಾಗ ಅವಳ ಅಣ್ಣನನ್ನೇ ಹೊಡೆದು ಬಿಸಾಕಿದ್ದಾರೆ. ಅಷ್ಟೇ ಅಲ್ಲದೆ ಮೊನಾಲಿಸಿಗೂ ಕೂಡ ಎಳೆದಾಡಿ ಬಳದಾಡಿ ಹೀಗಾಗಿ ಅವಳ ಕೈಗೆ ಏಟು ಕೂಡ ಬಿದ್ದಿತ್ತು, ತಲೆಗೆ ಏಟು ಕೂಡ ಬಿದ್ದಿತ್ತು. ಮೇಲಾಗಿ ಅವಳ ಕೈಗೆ 3 ಸ್ಟಿಚ್ಗಳನ್ನು ಕೂಡ ಹಾಕಲಾಗಿತ್ತು. ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಿಲ್ಲ ಅಂದ್ರೆ ಅವಳ ಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು ಎಂದು ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಹೇಳುತ್ತಿದ್ದಾರೆ. ಮಹಾಕುಂಭ ಅಂದ್ರೆ ಬಾಬಾಗಳ ಪವಾಡದೆ ಸದ್ದು ಮಾಡಿತ್ತು. ಚಿತ್ರ ವಿಚಿತ್ರ ವೇಷದೊಟ್ಟು ಸಾಧು ಸಂತರು ವರೆಯಲಾಗುತ್ತಿದ್ದರು. ಆದ್ರೀಗ ಈ ದೇವಭೂಮಿಯಲ್ಲಿ ಜೇನುಗಣ್ಣಿನ ಸುಂದರಿ ಸೌಂಡ್ ಮಾಡ್ತಿದ್ದಾಳೆ. ಮೊನಾಲಿಸಾ ಅನ್ನೋ ಪರಮ ಸುಂದರಿಗೆ ಸೌಂದರ್ಯವೇ ಶಾಪವಾಗಿದೆ ಅಂದ್ರೆ ನೀವು ನಂಬಲೇಬೇಕು, ಒಪ್ಕೊಳ್ಳಲೇಬೇಕು. ಸೈಲೆಂಟ್ ಆಗಿ ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದ ಈ ಚಲುವೆ ಇದೀಗ ಏಕಾಏಕಿ ಮಹಾಕುಂಭ ಮೇಳದಿಂದಲೇ ಮರೆಯಾಗುತ್ತಿದ್ದಾಳೆ. ಯಾಕಂದ್ರೆ ಅವಳ ಜೀವಕ್ಕೆ ಅಪಾಯ ಇದೆ ಎಂದು ಗೊತ್ತಾಗಿ ಹೋಗಿದೆ. ಮಹಾಕುಂಭ ಮೇಳದಲ್ಲಿ ಕೈಯಲ್ಲಿ ರುದ್ರಾಕ್ಷಿ ಜಪಮಾಲೆಗಳನ್ನು ಹಿಡಿದು ಮಾರಾಟ ಮಾಡುತ್ತಿದ್ದ ಚೆಲುವೆಗೆ ಆ ಅಂದವೇ ಶಾಪವಾದಂತೆ ಕಾಣುತ್ತಿದೆ. ಯಾಕಂದ್ರೆ ಒಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಕೂಡಲೇ ಮೊನಾಲಿಸಾ ಬೀದಿಗೆ ಬಂದ್ರೆ ಸಾಕು ಕ್ಯಾಮೆರಾಗಳು ಬೆನ್ನಟ್ಟುತ್ತಿದ್ದವು. ನನ್ನನ್ನ ಬಿಟ್ಟು ಬಿಡ್ರು ಅಂದ್ರೂ ಬಿಡ್ತಿರ್ಲಿಲ್ಲ. ಇಷ್ಟು ದಿನ ಹೊಟ್ಟೆಪಾಡಿಗಾಗಿ ಅಪ್ಪ ಅಮ್ಮನೊಂದಿಗೆ ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದ ಅಂದಗಾತಿಗೆ ಅಭಿಮಾನಿಗಳೇ ಈಗ ದೊಡ್ಡ ಸಮಸ್ಯೆಯಾಗಿದ್ದಾರೆ ಅಂದ್ರೆ ನಂಬಬೇಕು ನೀವು.
ಅಪ್ಪನಿಗೆ ಜೇನುಗಣ್ಣ ಮಗಳನ್ನ ಜೋಪಾನ ಮಾಡೋ ಚಿಂತೆ, ಅಮ್ಮನಿಗೆ ಅತಿಯಾಯ್ತು ಅನಿಸೋ ಬೇಸರ ಶುರುವಾಗಿದೆ. ಮಧ್ಯಪ್ರದೇಶದ ಇಂದೋರಿನ ಮೊನಾಲಿಸಾ ಮನೆಯ ಹಿರಿಯ ಮಗಳು. ಅಚ್ಚರಿಯ ಸಂಗತಿ ಏನಂದ್ರೆ ಮೊನಾಲಿಸಾಳ ಇಡೀ ಕುಟುಂಬ ಒಂದೇ ರೀತಿ ಕಾಣುತ್ತದೆ. ಎಲ್ಲರದ್ದು ಜೇನುಗಣ್ಣಿನ ಸೌಂದರ್ಯವೇ. ಅದರಲ್ಲೂ ಇವಳ ಅಣ್ಣ, ತಂಗಿ, ಅಜ್ಜಿ, ಅಮ್ಮ ಎಲ್ಲರ ಕಣ್ಣು ಒಂದೇ ರೀತಿ ಕಾಣುತ್ತಿವೆ. ಆದ್ರೆ ಮೊನಾಲಿಸಾ ಅಪ್ಪನಿಗೆ ಇದೀಗ ಮಗಳ ಜೋಪಾನ ಮಾಡುವುದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ದಿನಕ್ಕೆ ರುದ್ರಾಕ್ಷಿ ಮಾರಿ 500ರಿಂದ 1000 ರೂಪಾಯಿ ದುಡಿತಿದ್ದ ಮಗಳು ಇದೀಗ ಬೀದಿಗೆ ಬರೋದಕ್ಕೆ ಕೂಡ ಸಾಧ್ಯವಾಗುತ್ತಿಲ್ಲ. ಮಹಾಕುಂಭದಲ್ಲಿ ತಾವಿರುವ ಟೆಂಟಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಒಮ್ಮೆ ಕಾಲಿಟ್ಟರೆ ಅಭಿಮಾನದ ಹೆಸರಿನಲ್ಲಿ ಆಕೆಯ ಬೆನ್ನು ಬೀಳುತ್ತಿರೋ ಮಂದಿ ಸೆಲ್ಫಿಗಾಗಿ ದುಂಬಾಲು ಬೀಳುತ್ತಿದ್ದಾರೆ. ರುದ್ರಾಕ್ಷಿ ಮಾಲೆಗೆ ತಗೊಳ್ರಿ ಅಂದ್ರೆ ತಗೊಳ್ತಾ ಇಲ್ಲ, ಬದಲಿಗೆ ಸೆಲ್ಫಿ ತೆಗೆದುಕೊಂಡು ಮೊನಾಲಿಸಾಳನ್ನ ಮಾತನಾಡಿಸಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಇದು ಮೊನಾಲಿಸಾ ತಾಯಿ ಜೀಜಾಬಾಯಿಗೂ ಕೂಡ ನೋವಿನ ಸಂಗತಿಯಾಗಿದೆ. ಹೌದು, ನಾನು ಮೊನಾಲಿಸಾ ತಾಯಿ. ನೋಡಿ, ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿ ದುಡ್ಡು ಕೊಡೋದಿಲ್ಲ, ಕೇವಲ ಸೆಲ್ಫಿ ತೆಗೆದುಕೊಂಡು ಅವಳ ಅಂದವನ್ನ ಮಜಾ ಮಾಡಿ ಹೋಗ್ತಾ ಇದ್ದಾರೆ ಅಂತ ತಾಯಿ ಕೂಡ ಬೇಸರದಿಂದ ಮಾತನಾಡ್ತಿದ್ದಾಳೆ. ಮಗಳಿಗಂತೂ ತುಂಬಾನೇ ಸಮಸ್ಯೆ ಆಗಿದೆ. ಬೇಜಾರಿನಿಂದ ಅವಳು ಸರಿಯಾಗಿ ಊಟ ಕೂಡ ಮಾಡುತ್ತಿಲ್ಲ ಅಂತ ತಾಯಿ ಜೀಜಾ ಹೇಳುತ್ತಿದ್ದಾರೆ. ಅಪ್ಪನ ಬೆಂಗಾಲಿನಲ್ಲಿ ಓಡಬೇಕಾಗುತ್ತಿದೆ ಮೊನಾಲಿಸಾ. ಸಿಗೋದೆ ಒಂದು ಮಹಾಕುಂಭ ಮೇಳ. ಇಲ್ಲೇ ಹೀಗಾದ್ರೆ ನಮ್ಮ ಕುಟುಂಬದ ಪರಿಸ್ಥಿತಿಯನ್ನು. ಊರಿನಲ್ಲಿ ಇತ್ತೀಚೆಗಷ್ಟೇ ಒಂದು ಗುಡಿಸಲದಿಂದ ಚಿಕ್ಕ ಮನೆಯನ್ನು ಕೂಡ ಇಂದೂರಿನ ಹೊರವಲಯದಲ್ಲಿ ಕಟ್ಟಿದ್ದಾರೆ. ಇದೇ ನೋಡಿ ಆ ಮನೆ. ಇದು ಮೊನಾಲಿಸಾಳ ಇತ್ತೀಚೆಗೆ ಕಟ್ಟಿದ ಮನೆ. ಇದಕ್ಕೂ ಕೂಡ ಸಾಲ ಮಾಡಿದ್ದರು. ಆ ಸಾಲವನ್ನೇ ತೀರ್ಸೋಕೆ ಇಲ್ಲಿಗೆ ಬಂದಿದ್ದಾರೆ. ಇಡೀ ಕುಟುಂಬವೇ ಬಂದಿದೆ. ಅವಳ ಸೌಂದರ್ಯದಿಂದ ವೈರಲ್ ಆದ ಹುಡುಗಿಗೆ ಈಗ ಸಂಕಷ್ಟ ಎದುರಾಗಿದೆ. ಸಾಲವನ್ನ ಕಟ್ಟುವರಾರು ಎಂಬ ಚಿಂತೆ ಆ ಕುಟುಂಬಕ್ಕೆ ಎದುರಾಗಿದೆ. ಇದೇ ಕಾರಣಕ್ಕೆ ನೋಡಿ, ಮೊನಾಲಿಸಾ ನೋಡುವಷ್ಟು ನೋಡಿ ಕೊನೆಗೆ ಎದುರಿಗೆ ಫೋನ್ ಅಥವಾ ಕ್ಯಾಮೆರಾ ಹಿಡಿದು ಬಂದ್ರೆ ಅಂತವರ ವಿರುದ್ಧ ಅಕ್ಷರಶಃ ಈಗ ರೊಚ್ಚಿಗೆದ್ದಿದ್ದಾಳೆ. ಆರಂಭದಲ್ಲಿ ಖುಷಿಯಿಂದಲೇ ಇಂಟರ್ವ್ಯೂ ಕೊಟ್ಟಿದ್ಲು ಮೊನಾಲಿಸಾ. ದೊಡ್ಡ ದೊಡ್ಡ ಸುದ್ದಿ ಸಂಸ್ಥೆಗಳಿಂದ ಹಿಡಿದು ಸಣ್ಣ ಪುಟ್ಟ ಯೂಟ್ಯೂಬ್ ತನಕ ಎಲ್ಲರಿಗೂ ನಗುತ್ತಲೇ ಸಂದರ್ಶನ ನೀಡಿದ್ಲು. ಯಾವುದೇ ಕ್ಯಾಮ್ರಾ ಕಂಡ್ರು ನಗುತ್ತಲೇ ಪೋಸ್ ಕೊಡ್ತಿದ್ಲು. ಯಾವಾಗ ಎರ್ರ ಬಿರ್ರಿ ಟ್ರೋಲ್ ಆದ್ಲೋ, ಯಾವಾಗ ಸಖತ್ ವೈರಲ್ ಆದ್ಲೋ, ಆ ಕೂಡಲೇ ಸಮಸ್ಯೆ ಹೆಚ್ಚಾಯ್ತು. ತೀರಾ ವಿಷಾದನೀಯ ಸಂಗತಿ ಅಂದ್ರೆ ಸಂಜೆ ಬಳಿಕ ವಿಶ್ರಾಂತಿ ಪಡೆಯುವುದಕ್ಕೆ ಅಂತ ಹಾಕಿಕೊಂಡಿದ್ದ ಟೆಂಟ್ ಬಳಿಗೂ ಕ್ಯಾಮ್ರಾಗಳು ಸಾಲುಗಟ್ಟೆ ನಿಂತಿದ್ದವು. ನನಗೆ ಈಗ ಭಯವಾಗಿದೆ. ಇಲ್ಲಿ ಯಾರೂ ಇಲ್ಲ, ಯಾರಾದರೂ ಹಾನಿ ಮಾಡಬಹುದು ಎನಿಸುತ್ತಿದೆ. ಕರೆಂಟ್ ಇಲ್ಲ, ಆದರೂ ಜನ ಬಲವಂತವಾಗಿ ಟೆಂಟ್ ಅನ್ನ ಪ್ರವೇಶಿಸುವುದರಿಂದ ಮೊನಾಲಿಸಾ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾಳೆ. ಮಹಾಕುಂಭದಲ್ಲಿ ವ್ಯಕ್ತಿಯೊಬ್ಬರು ಆಕೆಯನ್ನ ವಿಡಿಯೋದಲ್ಲಿ ಸೆರೆ ಹಿಡಿದು ಆನ್ಲೈನ್ ನಲ್ಲಿ ಹಂಚಿಕೊಂಡ ನಂತರ ಮೊನಾಲಿಸಾ ತನ್ನ ಅದ್ಭುತ ಸಹಜ ಸೌಂದರ್ಯದಿಂದ ಮನೆ ಮಾತಾಗಿದ್ದಳು. ಇದರಿಂದ ಬೇಸತ್ತ ಕುಟುಂಬ ಈಗ ವಾಪಸ್ಸಿಗೆ ಇಂದೋರಿಗೆ ಹೋಗುತ್ತಿದ್ದೇವೆ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಒಂದೇ ವಾರದಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಪರಿಸ್ಥಿತಿ ಏನಾಗಿ ಹೋಗಿದೆ ಅಂತ. ಈ ಘಟನೆಯ ಬಗ್ಗೆ ನಿಮ್ಮ ಕಮೆಂಟ್ಸ್ ಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.